ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಹೇಳಿದ್ರೆ ಮತ್ತೊಂದ್ ಕಡೆ ವಿನಯ್ ಗುರೂಜಿ ಭವಿಷ್ಯವನ್ನ ನುಡಿದಿದ್ದಾರೆ. ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ವಿನಯ್ ಗುರೂಜಿ ಅವರ ಈ ರೀತಿಯ ಭವಿಷ್ಯದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಎಲ್ಲಾ ಸ್ವಾಮೀಜಿ ಗುರೂಜಿಗಳಿಗೆ ವಿನಂತಿಯನ್ನ ಮಾಡ್ತೀನಿ, ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾವ ತಮ್ಮ ಹೇಳಿಕೆಯೂ ಬೇಡ, ಸರ್ಕಾರ ಸುಭದ್ರವಾಗಿದೆ, ಮುಂದೆಯೂ ಕೆಲಸ ಮಾಡುತ್ತೆ, ಯಾರು ಭವಿಷ್ಯ ನುಡಿಯೋದು ಬೇಡ, ನುಡಿಯೋದು ಬೇಕಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ, ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ, ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ. ಸಚಿವ ಕೆಎನ್ ರಾಜಣ್ಣಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಯಾರ ಸಭೆಯನ್ನು ತಡೆಯೋಕೆ ಹೋಗಿಲ್ಲ, ದೊಡ್ಡವರ ಬಗ್ಗೆ ಮಾತಾಡೋದು ಬೇಡ, ಸಭೆ ತಡೆಯೋದಕ್ಕೆ ಆಗೋಲ್ಲ ಅಂತ ಸಚಿವ ರಾಜಣ್ಣ ಅವರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಭೆ ಪರಮೇಶ್ವರ್ ಅವರು ಕರೆದಿದ್ದಂತಹ ಸಭೆಯನ್ನ ಪೋಸ್ಟ್ಪೋನ್ ಮಾಡಲಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆ ಆಯಿತು. ಡಿಕೆ ಶಿವಕುಮಾರ್ ಇದಕ್ಕೆ ಬ್ರೇಕ್ ಹಾಕಿಸಿದ್ದಾರೆ ಅನ್ನೋ ಲೆವೆಲ್ ಅಲ್ಲಿ ಮಾತಾದು. ಅದಕ್ಕೆ ರಾಜಣ್ಣ ಕೂಡ ಟಾಂಗ್ ಕೊಟ್ಟಿದ್ರು. ಹೀಗೆ ಹಲವು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಸ್ಪೆಷಲಿ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ. ಕೆಎನ್ ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನು ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನು ಯಾರು ತಡೆಯಲಿಕ್ಕಾಗಲ್ಲ. ನನಗೆ ಗೊತ್ತಿಲ್ಲ, ನಾವು ಯಾರು ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆಯೂ ಇಲ್ಲ, ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ, ನಡೀರಿ. ಸರ್, ಕೆಎನ್ ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನು ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನು ಯಾರು ತಡೆಯಲಿಕ್ಕಾಗಲ್ಲ. ನನಗೆ ಗೊತ್ತಿಲ್ಲ, ನಾವು ಯಾರು ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆಯೂ ಇಲ್ಲ, ನಾವು ದೊಡ್ಡವ್ರ ಬಗ್ಗೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಹೇಳಿದ್ರೆ ಮತ್ತೊಂದ್ ಕಡೆ ವಿನಯ್ ಗುರೂಜಿ ಭವಿಷ್ಯವನ್ನ ನುಡಿದಿದ್ದಾರೆ. ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ವಿನಯ್ ಗುರೂಜಿ ಅವರ ಈ ರೀತಿಯ ಭವಿಷ್ಯದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಎಲ್ಲಾ ಸ್ವಾಮೀಜಿ ಗುರೂಜಿಗಳಿಗೆ ವಿನಂತಿಯನ್ನ ಮಾಡ್ತೀನಿ, ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾವ ತಮ್ಮ ಹೇಳಿಕೆಯೂ ಬೇಡ, ಸರ್ಕಾರ ಸುಭದ್ರವಾಗಿದೆ, ಮುಂದೆಯೂ ಕೆಲಸ ಮಾಡುತ್ತೆ, ಯಾರು ಭವಿಷ್ಯ ನುಡಿಯೋದು ಬೇಡ, ನುಡಿಯೋದು ಬೇಕಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ, ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ, ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ. ಸಚಿವ ಕೆಎನ್ ರಾಜಣ್ಣಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಯಾರ ಸಭೆಯನ್ನು ತಡೆಯೋಕೆ ಹೋಗಿಲ್ಲ, ದೊಡ್ಡವರ ಬಗ್ಗೆ ಮಾತಾಡೋದು ಬೇಡ, ಸಭೆ ತಡೆಯೋದಕ್ಕೆ ಆಗೋಲ್ಲ ಅಂತ ಸಚಿವ ರಾಜಣ್ಣ ಅವರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಭೆ ಪರಮೇಶ್ವರ್ ಅವರು ಕರೆದಿದ್ದಂತಹ ಸಭೆಯನ್ನ ಪೋಸ್ಟ್ಪೋನ್ ಮಾಡಲಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆ ಆಯಿತು. ಡಿಕೆ ಶಿವಕುಮಾರ್ ಇದಕ್ಕೆ ಬ್ರೇಕ್ ಹಾಕಿಸಿದ್ದಾರೆ ಅನ್ನೋ ಲೆವೆಲ್ ಅಲ್ಲಿ ಮಾತಾದು. ಅದಕ್ಕೆ ರಾಜಣ್ಣ ಕೂಡ ಟಾಂಗ್ ಕೊಟ್ಟಿದ್ರು. ಹೀಗೆ ಹಲವು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಸ್ಪೆಷಲಿ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ. ಸರ್, ಕೆಎನ್ ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನು ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನು ಯಾರು ತಡೆಯಲಿಕ್ಕಾಗಲ್ಲ. ನನಗೆ ಗೊತ್ತಿಲ್ಲ, ನಾವು ಯಾರು ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆಯೂ ಇಲ್ಲ, ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ, ನಡೀರಿ. ಸರ್, ಕೆಎನ್ ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನು ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನು ಯಾರು ತಡೆಯಲಿಕ್ಕಾಗಲ್ಲ. ನನಗೆ ಗೊತ್ತಿಲ್ಲ, ನಾವು ಯಾರು ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆಯೂ ಇಲ್ಲ, ನಾವು ದೊಡ್ಡವ್ರ ಬಗ್ಗೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ನಮಸ್ಕಾರ, 11 ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಡಿಕೆ ಶಿವಕುಮಾರ್ ಕುರ್ಚಿ ಕದನ ಮತ್ತು ಡಿನ್ನರ್ ಪಾಲಿಟಿಕ್ಸ್ನ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವ ಪವರು ಇಲ್ಲ, ಯಾವ ಶೇರಿಂಗೂ ಇಲ್ಲ, 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಯಾವ ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಏನೂ ಇಲ್ಲ. ಈ ರೀತಿ ಪವರ್ ಶೇರಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವ ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಏನೂ ಇಲ್ಲ, ಪವರ್ ಶೇರಿಂಗ್ ಅನ್ನುವಂಥದ್ದೇನೂ ಇಲ್ಲ, 5 ವರ್ಷ ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ ಸಿಎಂ ಇರ್ತಾರೆ ಅಂತ ಹೇಳಿಲ್ಲ. ಡಿ ಕೆ ಶಿ ಏನು ಮಾತಾಡಿದ್ರು ಕೇಳಿ ಒಂದ್ಸರಿ.
ದಯವಿಟ್ಟು ನಮ್ಮ ಸರ್ ಬೇರೆ ಪೊಲಿಟಿಕಲ್ ವಿಚಾರಗಳೇನಾದ್ರು ಚರ್ಚೆ ಇಲ್ಲ ಇಲ್ಲ ಈಗ ಡಿನ್ನರ್ ಪಾಲಿಟಿಕ್ಸ್ ಅದು ಇದು. ಯಾವ ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನು ಅವಶ್ಯಕತೆನೇ ಇಲ್ಲ. ಸರ್ ವಿನಯ್ ಗುರೂಜಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ CM ಆಗ್ತಾರೆ ಅಂತ ಹೇಳಿದ್ದಾರೆ. ಅಪ್ಪ ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ನಮಸ್ಕಾರ, 11 ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಡಿ.ಕೆ. ಶಿವಕುಮಾರ್ ಕುರ್ಚಿ ಕದನ ಮತ್ತು ಡಿನ್ನರ್ ಪಾಲಿಟಿಕ್ಸ್ನ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವ ಪವರು ಇಲ್ಲ, ಯಾವ ಶೇರಿಂಗೂ ಇಲ್ಲ. 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಯಾವ ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಏನೂ ಇಲ್ಲ. ಈ ರೀತಿ ಪವರ್ ಶೇರಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಡಿ.ಕೆ. ಶಿವಕುಮಾರ್ ಈ ರೀತಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವ ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಏನೂ ಇಲ್ಲ. ಪವರ್ ಶೇರಿಂಗ್ ಅನ್ನುವಂಥದ್ದೇನೂ ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ CM ಇರ್ತಾರೆ ಅಂತ ಹೇಳಿಲ್ಲ. DKC ಏನು ಮಾತಾಡಿದ್ರು ಕೇಳಿ ಒಂದ್ಸರಿ. ದಯವಿಟ್ಟು ನಮ್ಮ ಸರ್ ಬೇರೆ ಪೊಲಿಟಿಕಲ್ ವಿಚಾರಗಳೇನಾದ್ರು ಚರ್ಚೆ ಇಲ್ಲ ಇಲ್ಲ ಈಗ ಡಿನ್ನರ್ ಪಾಲಿಟಿಕ್ಸ್ ಅದು ಇದು. ಯಾವ ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನು ಅವಶ್ಯಕತೆನೇ ಇಲ್ಲ. ಸರ್ ವಿನಯ್ ಗುರೂಜಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ CM ಆಗ್ತಾರೆ ಅಂತ ಹೇಳಿದ್ದಾರೆ. ಅಪ್ಪ ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ನಮಸ್ಕಾರ, 11 ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಡಿ.ಕೆ. ಶಿವಕುಮಾರ್ ಕುರ್ಚಿ ಕದನ ಮತ್ತು ಡಿನ್ನರ್ ಪಾಲಿಟಿಕ್ಸ್ನ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವ ಪವರು ಇಲ್ಲ, ಯಾವ ಶೇರಿಂಗೂ ಇಲ್ಲ. 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಯಾವ ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಏನೂ ಇಲ್ಲ. ಈ ರೀತಿ ಪವರ್ ಶೇರಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಡಿ.ಕೆ. ಶಿವಕುಮಾರ್ ಈ ರೀತಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವ ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಏನೂ ಇಲ್ಲ. ಪವರ್ ಶೇರಿಂಗ್ ಅನ್ನುವಂಥದ್ದೇನೂ ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ CM ಇರ್ತಾರೆ ಅಂತ ಹೇಳಿಲ್ಲ. DKC ಏನು ಮಾತಾಡಿದ್ರು ಕೇಳಿ ಒಂದ್ಸರಿ. ದಯವಿಟ್ಟು ನಮ್ಮ ಸರ್ ಬೇರೆ ಪೊಲಿಟಿಕಲ್ ವಿಚಾರಗಳೇನಾದ್ರು ಚರ್ಚೆ ಇಲ್ಲ ಇಲ್ಲ ಈಗ ಡಿನ್ನರ್ ಪಾಲಿಟಿಕ್ಸ್ ಅದು ಇದು. ಯಾವ ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನು ಅವಶ್ಯಕತೆನೇ ಇಲ್ಲ. ಸರ್ ವಿನಯ್ ಗುರೂಜಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ CM ಆಗ್ತಾರೆ ಅಂತ ಹೇಳಿದ್ದಾರೆ. ಅಪ್ಪ ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ.